Hello, my YouTube family. Welcome back to Manuja Gowda YouTube ಚಾನಲ್. ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಆಲ್ರೆಡಿ ವೀಕ್ ಆಗ್ತಾ ಇದೆ. ಸ್ವಲ್ಪ ಬ್ಯುಸಿ ಇದ್ದೆ, ವಿಡಿಯೋ ಎಲ್ಲ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಬನ್ನಿ, ಇವತ್ತು ನಾನು ನಿಮಗೋಸ್ಕರ ಯಾವ ರೆಸಿಪಿ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬೆಂಗಳೂರಲ್ಲಂತೂ ಒಳ್ಳೆ ಮಳೆ ಆಗ್ತಾ ಇದೆ. ಈ ರೈನಿ ಸೀಸನಲ್ಲಿ ಈವ್ನಿಂಗಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿನ ನಿಮಗೋಸ್ಕರ ಇವತ್ತು ನಾನು ತೊಗೊಬಂದಿದ್ದೀನಿ. ಅದೇನು ಅಂದರೆ ಬಾಳೆಕಾಯಿಂದ ಮಾಡಿರೋಂತಹ ತವಾ ಫ್ರೈ. ಅದಕ್ಕೆ ನಾನು ಒಂದೇ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ದೊಡ್ಡದು. ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನಾಗಿ ಹೆರ್ಕೊಂಡು ಅದಾದಮೇಲೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಅದನ್ನು ನೀರಿಗೆ ಹಾಕ್ಕೋಬೇಕು. ಬಾಳೆಕಾಯಿನೆಲ್ಲ ಅಂಟ್ಕೊಂಡಿರೋದನ್ನೆಲ್ಲ ಕ್ಲೀನಾಗೆ ನಾವು ಬಿಡಿಸಿ ತೊಳ್ಕೊಬೇಕು. ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ, 1 ಸ್ಪೂನು ಅಕ್ಕಿ ಹಸಿಟ್ಟು, 1 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನು ರವೆ, ಅದ್ರ ಮೇಲೆ ಕೊತ್ತಂಬರಿ ಆಗಿರ್ಬೋದು, ಕರಿಬೇವು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ನು ನಾನೊಂದು ಬೌಲಿಗೆ ಹಾಕ್ಕೊಂಡು ಅದನ್ನು ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ನೀವು ಈ ಕನ್ಸಿಸ್ಟೆನ್ಸಿಲಿ ನಾವು ಇದನ್ನು ಕಲಿಸ್ಕೋಬೇಕು. ಇದು ಆ್ಯಕ್ಚುಲಿ ತುಂಬ ತೆಳುವಾದರೆ ಏನಾಗುತ್ತೆ ಅಂದರೆ ಬಾಳೆಕಾಯಿಗೆ ಮಸಾಲೆ ಅಂಟಲ್ಲ. ಮಸಾಲೆ ಅಂಟಿಲ್ಲ ಅಂದರೆ ಆಬ್ವಿಯಸ್ಲಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೀರಲ್ಲಿ ಹಾಕಿಟ್ಟಿದ್ದಂತಹ ಬಾಳೆಕಾಯಿನ ನಾನೀಗ ಈ ಮಸಾಲೆಗೆ ಹಾಕಿ ಒಂದೊಂದು ಬಿಡಿಸಿ ಎಲ್ಲದಕ್ಕೂ ನಾವು ರೆಡಿ ಮಾಡಿಟ್ಕೊಂಡಿರೋವಂತಹ ಮಸಾಲೆ ಅಂಟೋ ಥರ ಕ್ಲೀನಾಗೆ ಒಂದು 5 ಮಿನಿಟ್ಸ್ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅಂತ. ಇದನ್ನು ನಾವು ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ಆದರೂ ನಾವು ನೆನೆಯೋದಕ್ಕೆ ಬಿಡಬೇಕು. ಅದನ್ನು ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲ ಹೊರಗಡೆ ಆದರೂ ಇರ್ಬೋದು, ಏನು ತೊಂದರೆ ಇಲ್ಲ. ಒಟ್ಟು ಹಾಫ್ ಆನ್ ಅವರ್ ಅದನ್ನು ನೆನೆಯೋದಕ್ಕೆ ಬಿಟ್ಟರೆ ಕ್ಲೀನಾಗೆ ಮ್ಯಾಗ್ನೇಟ್ ಆಗುತ್ತೆ. ಇದು ಕ್ಲೀನಾಗೆ ಮ್ಯಾಗ್ನೇಟ್ ಆದಮೇಲೆ ಒಂದು ಫ್ರೈ ಪ್ಯಾನ್ನ ಎತ್ಕೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿ ಅದಾದಮೇಲೆ ಕಲಸಿಟ್ಕೊಂಡಿದ್ದಂತಹ ಒಂದೊಂದೇ ಬಾಳೆಕಾಯಿನ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅದು ಹೆಂಗೆ ಅಂದರೆ ಸ್ವಲ್ಪ ಹೊತ್ತು ಬೆಂದಾದಮೇಲೆ ನಾವು ಇದನ್ನು ಕ್ಲೀನಾಗೆ ತಿರುವಿ ಹಾಕಬೇಕು. ಆವಾಗ ಎರಡೂ ಸೈಡು ಕ್ಲೀನಾಗಿ ಬೇಯುತ್ತೆ. ಇದು ಬೇಯೋದಕ್ಕೆ ತುಂಬ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ. ಸೊ ನಾವು ಇದನ್ನೇನಾದರೂ ಕ್ಲೀನಾಗೆ ಬೆಂದಾದಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಬಿಟ್ರೆ ಅದರಲ್ಲಿರೋ ಎಣ್ಣೆ ಎಲ್ಲ ಕ್ಲೀನಾಗಿ ಹೀರ್ಕೊಳ್ಳುತ್ತೆ. ಸೊ ತುಂಬ ಆಯ್ಲಿನೂ ಅನಿಸೋದಿಲ್ಲ, ಹೆಲ್ದಿಯಾಗೂ ಇರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಇದು, ಇವಾಗ ಬೇಯ್ತಾ ಇದೆ ಅಂತ. ನಾನು ಲಾಸ್ಟ್ ವಿಡಿಯೋ ಒಂದು ಬಾಳೆಕಾಯಿ ಪಲ್ಯ ಮಾಡಿರೋ ವಿಡಿಯೋದಲ್ಲಿ ನಮಗೆ ಬಾಳೆಕಾಯಿಯಿಂದ ಇರೋ ಹೆಲ್ತ್ ಬೆನಿಫಿಟ್ಸ್ನ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನೀವು ನೋಡ್ಬೋದು ರೆಡಿ ಆಗಿದೆ ಇವಾಗ ಬಾಳೆಕಾಯಿ ತವಾ ಫ್ರೈ. ಇದು ನಮಗೆ ಸಂಜೆ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ತಿಂತಾಯಿದ್ರೆ, ಕಾಫಿ ಜೊತೆ ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ಸೊ ನೀವು ಎಲ್ಲ ಒನ್ಸ್ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹಾಕಿ. ಸೊ ಬೈ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.